ಕಾಡಿನೊಳಗೆ ಎಲ್ಲವೂ ಅಸಹಜವಾಗಿ ಮೌನವಾಗಿತ್ತು. ಅಜಯ್ ಮತ್ತು ನರಸಿಂಹ ಭಟ್ ನಿಧಾನವಾಗಿ ಮುಂದೆ ನಡೆಯುತ್ತಿದ್ದರು. ಅವರು ಇನ್ನೂ 2 ಹೆಜ್ಜೆ ಮುಂದೆ ಹಾಕಿದ ಕ್ಷಣ ಅವರಿಬ್ಬರು ಏಕಾಏಕಿ ನಿಂತರು. ಅವರ ಮುಂದೆ ಒಂದು ಭಯಾನಕ ದೃಶ್ಯ ಕಾಣಿಸುತ್ತಿತ್ತು. ಆ ಕ್ಷಣಕ್ಕೆ ಮುಂಚೆ ನಡೆದ ಘಟನೆಗಳು ಇನ್ನೂ ವಿಚಿತ್ರವಾಗಿದ್ದವು. ಲಾಸ್ಟ್ ಎಪಿಸೋಡ್ನಲ್ಲಿ ಹೇಳಿದಾಗೆ ಅಜಯ್ ತುಂಬ ವರ್ಷಗಳ ನಂತರ ತನ್ನ ಊರಿಗೆ ಬಂದಿದ್ದ. ಅವನಿಗೆ ಆ ಊರು ಬಾಲ್ಯದ ಅನೇಕ ನೆನಪುಗಳನ್ನು ನೆನಪಿಸುತ್ತಿತ್ತು. ಆದರೆ ಈಗ ಆ ಊರು ಸ್ವಲ್ಪ ಬದಲಾಗಿರುವಂತೆ ಅವನಿಗೆ ಅನಿಸಿತು. ರಾತ್ರಿ ಸಮಯದಲ್ಲಿ ಕಾಣಿಸಿಕೊಂಡ ಹಸಿರು ಕಣ್ಣು ಇರುವ ಮಹಿಳೆ, ಕಾಡಿನೊಳಗೆ ಕಂಡುಬಂದ ಪುರಾತನ ದೇವಸ್ಥಾನ, ಅದರೊಳಗೆ ಕಂಡುಬಂದ ಹಳೆಯ ಶಾಸ್ತ್ರಗಳು ಮತ್ತು ನಾಗರ ಮೂರ್ತಿಗಳು, ಮತ್ತು ಆ ಕಾಡಿನೊಳಗೆ ಏಕಾಏಕಿ ಕಾಣಿಸಿಕೊಂಡ ಒಂದು ಕಾಡು ಹಂದಿ, ಅದು ಅಜಯ್ ಮತ್ತು ಸಾಕ್ಷಿಯನ್ನು ಒಂದು ದೊಡ್ಡ ಅಪಾಯದಿಂದ ಉಳಿಸಿತ್ತು. ಆ ಘಟನೆಗಳ ನಂತರ ಅಜಯ್ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿಕೊಂಡಿದ್ದವು. ಆ ದಿನ ಅಜಯ್ ತುಂಬ ಆಯಾಸಗೊಂಡಿದ್ದ. ಮನೆಯೊಳಗೆ ಬಂದ ತಕ್ಷಣವೇ ಅವನು ಮಲಗಿದ. ಆದರೆ ರಾತ್ರಿ ಸುಮಾರು 4 ಗಂಟೆ ವೇಳೆಗೆ ಒಂದು ವಿಚಿತ್ರ ಶಬ್ದ ಅವನ ಕಿವಿಗೆ ಬಿತ್ತು. ಅದು ಗಗ್ಗರದ ಶಬ್ದದಂತೆ ಕೇಳಿಸುತ್ತಿತ್ತು. ಅಜಯ್ ಏಕಾಏಕಿ ಎಚ್ಚರಗೊಂಡ. ಅವನು ಮಲಗಿದ್ದ ಜಾಗದಿಂದ ಎದ್ದು ಕಿಟಕಿಯ ಬಳಿ ಹೋಗಿ ಆಚೆ ನೋಡಿದ. ಆದರೆ ಆಚೆ ಎಲ್ಲವೂ ಶಾಂತವಾಗಿತ್ತು. ಗಾಳಿ ಕೂಡ ಬೀಸುತ್ತಿರಲಿಲ್ಲ. ಆದರೂ ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಮೂಡಿತ್ತು. ಯಾರೋ ತನ್ನನ್ನು ಗಮನಿಸುತ್ತಿರುವಂತೆ ಅವನಿಗೆ ಅನಿಸತೊಡಗಿತ್ತು. ಆ ರಾತ್ರಿ ಅವನಿಗೆ ಸರಿಯಾಗಿ ನಿದ್ರೆ ಬರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ಅಜಯ್ ಮನೆಯ ಮುಂದೆ ಯಾರೋ ಜೋರಾಗಿ ಕೂಗುತ್ತಿರುವ ಶಬ್ದ ಕೇಳಿಸಿತು. ಅಜಯ್, ಬೇಗ ಬಾ ಅಂತ ಒಂದು ಧ್ವನಿ ಕೇಳಿಸಿತು. ಅವನು ಬೆಚ್ಚಿಬಿದ್ದು ಹೊರಗೆ ಬಂದ. ಆ ವ್ಯಕ್ತಿಯ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಏನಾಯಿತು ಎಂದು ಅಜಯ್ ಕೇಳಿದಾಗ ಆ ವ್ಯಕ್ತಿ ಅವನನ್ನು ನೇರವಾಗಿ ವಾಸುದೇವನ ಮನೆಯ ಮುಂದೆ ಕರೆದುಕೊಂಡು ಹೋದ. ಅಲ್ಲಿ ಊರಿನ ಹಲವಾರು ಜನರು ಸೇರಿದ್ದರು. ಎಲ್ಲರೂ ಒಂದೇ ದೃಶ್ಯವನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಅಜಯ್ ಮುಂದೆ ಹೋಗಿ ನೋಡಿದಾಗ ಅಲ್ಲಿ ಕಂಡ ದೃಶ್ಯ ತುಂಬ ವಿಚಿತ್ರವಾಗಿತ್ತು. ಒಂದು ದೊಡ್ಡ ಹಂದಿ ನೆಲದ ಮೇಲೆ ಸತ್ತು ಬಿದ್ದಿತ್ತು. ಅದರ ಹೊಟ್ಟೆಯ ಸುತ್ತ ಒಂದು ದೊಡ್ಡ ನಾಗರ ಹಾವು ಸುತ್ತಿಕೊಂಡಿತ್ತು. ಆ ಹಾವು ಕೂಡ ಸತ್ತು ಹೋಗಿತ್ತು. ಆದರೆ ಅದಕ್ಕಿಂತ ವಿಚಿತ್ರವಾದದ್ದು ಏನೆಂದರೆ ಆ ನಾಗರ ಹಾವಿನ ಬಾಯಿಂದ ಕಪ್ಪು ಬಣ್ಣದ ಒಂದು ದ್ರವ ಹೊರಬಂದಿತ್ತು. ಆ ಘಟನೆ ವಾಸುದೇವನ ಮನೆಯ ಮುಂದೆ ಆಗಿದ್ದು ನೋಡಿ ಎಲ್ಲರೂ ಇನ್ನಷ್ಟು ಆಶ್ಚರ್ಯಗೊಂಡರು. ವಾಸುದೇವನು ಊರಿನಲ್ಲಿ ಭಕ್ತಿಯುಳ್ಳ ವ್ಯಕ್ತಿ ಎಂದು ಎಲ್ಲರೂ ನಂಬುತ್ತಿದ್ದರು. ಸ್ವಲ್ಪ ಸಮಯ ಮೌನವಾಗಿದ್ದ ನಂತರ ವಾಸುದೇವನು ಹೇಳಿದನು, ಈ ವಿಷಯದ ನಿಜವಾದ ಕಾರಣ ತಿಳಿಯಲು ತಾನು ಧ್ಯಾನ ಮಾಡಿ ನಾಗದೇವದೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತೇನೆ ಎಂದು. ಅದನ್ನು ಕೇಳಿದ ನಂತರ ಊರಿನ ಜನರು ನಿಧಾನವಾಗಿ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಆದರೆ ಅಜಯ್ ಮಾತ್ರ ಅಲ್ಲಿಂದ ಹೋಗಲಿಲ್ಲ. ಅವನು ವಾಸುದೇವನ ಬಳಿ ಹೋಗಿ ನಿಂತ. ಅವನ ಮುಖ ನೋಡಿದ ವಾಸುದೇವನು ಕೇಳಿದನು, ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ ಅಜಯ್ ಎಂದು. ಅದಕ್ಕೆ ಅಜಯ್ ನಿನ್ನೆ ನಡೆದ ಎಲ್ಲ ಘಟನೆಗಳನ್ನು ವಿವರವಾಗಿ ಹೇಳಿದ. ಹಸಿರು ಕಣ್ಣುಗಳಿರುವ ಮಹಿಳೆ, ಕಾಡಿನೊಳಗೆ ಕಂಡ ಪುರಾತನ ದೇವಸ್ಥಾನ, ಸಾಕ್ಷಿಯ ಜೊತೆ ಕಾಡಿನೊಳಗೆ ಹೋಗಿದ್ದಾಗ ಎದುರಾದ ಅಪಾಯ, ಮತ್ತು ಆ ಸಮಯದಲ್ಲಿ ಏಕಾಏಕಿ ಕಾಣಿಸಿಕೊಂಡ ಕಾಡು ಹಂದಿ, ಅದು ಹೇಗೆ ಅವರನ್ನು ಕಾಪಾಡಿತು ಎಂಬುದನ್ನು ಅವನು ವಿವರಿಸಿದ. ನಂತರ ದೇವಸ್ಥಾನದ ಒಳಗೆ ಕಂಡ ಹಳೆಯ ಪುಸ್ತಕಗಳು ಮತ್ತು ನಾಗರ ಮೂರ್ತಿಗಳ ಬಗ್ಗೆ ಕೂಡ ಅವನು ಹೇಳಿದ. ವಾಸುದೇವನು ಕೇಳಿದನು, ಆ ಪುಸ್ತಕ ಇನ್ನೂ ತಂದಿಲ್ಲವೇ ಎಂದು. ಅಜಯ್ ಹೇಳಿದನು, ಅಪಾಯದ ಭಯದಿಂದ ಅವರು ಆ ಪುಸ್ತಕಗಳನ್ನು ಅಲ್ಲೇ ಬಿಟ್ಟು ಬಂದರು ಎಂದು. ಸ್ವಲ್ಪ ಸಮಯ ಯೋಚಿಸಿದ ನಂತರ ವಾಸುದೇವನು ಹೇಳಿದನು, ನಾಳೆ ನಾನು ಕೂಡ ನಿನ್ನ ಜೊತೆ ಕಾಡಿನೊಳಗೆ ಬರುತ್ತೇನೆ ಎಂದು. ಅದನ್ನು ಕೇಳಿಸಿಕೊಂಡು ಅಜಯ್ ಒಪ್ಪಿಕೊಂಡ. ಅಜಯ್ ಮನೆಗೆ ಹಿಂತಿರುಗಿದಾಗ ಸಾಕ್ಷಿ ಈಗಾಗಲೇ ಅವನ ಮನೆಗೆ ಬಂದಿದ್ದಳು. ಅವಳ ಕೈಯಲ್ಲಿ ಊಟದ ಡಬ್ಬಿ ಇತ್ತು. ಅವಳು ನಗುತ್ತಾ ಹೇಳಿದಳು, ಅವಳು ಅವನಿಗಾಗಿ ಬಂಗಡೆ ಸಾಂಬಾರ್ ಮತ್ತು ಬೂತಾಯಿ ಫಿಶ್ ಫ್ರೈ ಮಾಡಿದ್ದಾಳೆ ಎಂದು. ಅವು ಅಜಯ್ಗೆ ಬಾಲ್ಯದಲ್ಲಿ ತುಂಬ ಇಷ್ಟಪಡುವ ಆಹಾರವಾಗಿತ್ತು. ಅವರಿಬ್ಬರು ಮನೆಯೊಳಗೆ ಹೋಗಿ ಊಟ ಸವಿದರು. ಅವರ ಮಾತುಕತೆಯಲ್ಲಿ ಹಲವಾರು ಬಾಲ್ಯದ ನೆನಪುಗಳು ಮತ್ತೆ ಜೀವಂತವಾದವು. ಆದರೆ ಸ್ವಲ್ಪ ಸಮಯದ ನಂತರ ಸಾಕ್ಷಿ ಕೇಳಿದಳು, ಕಾಡಿನೊಳಗೆ ಕಂಡ ದೇವಸ್ಥಾನದ ಬಗ್ಗೆ ಅವನು ಏನು ಮಾಡಲು ಯೋಚಿಸುತ್ತಿದ್ದಾನೆ ಎಂದು. ಅದಕ್ಕೆ ಅಜಯ್ ವಾಸುದೇವನ ಜೊತೆ ನಡೆದ ಮಾತುಕತೆಯನ್ನು ವಿವರಿಸಿದ. ಅದನ್ನು ಕೇಳಿದ ಸಾಕ್ಷಿ ಸ್ವಲ್ಪ ಆತಂಕಗೊಂಡಳು. ಆದರೆ ಅಜಯ್ ವಾಸುದೇವನ ಜೊತೆಗೆ ಕಾಡಿಗೆ ಹೋಗುವುದಾಗಿ ಅವಳಿಗೆ ಭರವಸೆ ನೀಡಿದ. ಅದನ್ನು ಕೇಳಿದ ಸಾಕ್ಷಿಗೆ ಸಮಾಧಾನವಾಯಿತು. ಆ ರಾತ್ರಿ ಅಜಯ್ ಮತ್ತೆ ನಿದ್ರೆಗೆ ಜಾರಿದ. ನಿದ್ರೆಯ ಮಧ್ಯದಲ್ಲಿ ಅವನಿಗೆ ಮತ್ತೆ ಒಂದು ದೃಶ್ಯ ಕಾಣಿಸಿಕೊಂಡಿತು. ಅದೇ ಹಸಿರು ಕಣ್ಣುಗಳು ಇರುವ ಮಹಿಳೆ. ಈ ಬಾರಿ ಅವಳು ಅವನತ್ತ ನೋಡುತ್ತಾ ಹೇಳಿದಳು, ದೇವಸ್ಥಾನವನ್ನು ಕಾಪಾಡು ಎಂದು. ಅಜಯ್ ಬೆಚ್ಚಿಬಿದ್ದು ಎಚ್ಚರಗೊಂಡ. ಅವನು ತಕ್ಷಣ ನರಸಿಂಹ ಭಟ್ಟರ ಮನೆಗೆ ಹೋದ. ಅಲ್ಲಿ ಹೋದಾಗ ಅಜಯ್ಗೆ ಆದ ಘಟನೆಯ ಬಗ್ಗೆ ಹೇಳಿದ. ಆಗ ನರಸಿಂಹ ಭಟ್ಟರು ಒಂದು ಹಳೆಯ ಕಥೆಯನ್ನು ಹೇಳಲು ಶುರು ಮಾಡಿದರು.
ಬಹಳ ವರ್ಷಗಳ ಹಿಂದೆ ಈ ಊರಲ್ಲಿ ನಿನ್ನ ಪೂರ್ವಜರು ದೈವ ಸೇವೆ ಮಾಡುವ ಕುಟುಂಬದವರಾಗಿದ್ದರು. ಈ ಊರಿನ ದೈವಸ್ಥಾನಗಳನ್ನು ಕಾಪಾಡುವುದು ಅವರ ಕರ್ತವ್ಯವಾಗಿತ್ತು. ಒಮ್ಮೆ ಈ ಕಾಡಿನೊಳಗೆ ಒಂದು ದೊಡ್ಡ ಅಪಾಯ ಸಂಭವಿಸಿತು. ಆ ಸಮಯದಲ್ಲಿ ನಿನ್ನ ಪೂರ್ವಜರಲ್ಲಿ ಒಬ್ಬರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದೈವಸ್ಥಾನವನ್ನು ಕಾಪಾಡಿದರು. ಅವರ ಭಕ್ತಿ ನೋಡಿ ಸಂತೋಷಗೊಂಡ ಒಂದು ಶಕ್ತಿ ಈ ಕುಟುಂಬದ ಯಾರಿಗಾದರೂ ಅಪಾಯ ಬಂದರೆ ನಾನು ಕಾಪಾಡುತ್ತೇನೆ ಎಂದು ಆಶೀರ್ವಾದ ನೀಡಿದೆ ಎಂದು ಹಿರಿಯರು ಹೇಳುತ್ತಾರೆ. ನಂತರ ಅವರು ನಿಧಾನವಾಗಿ ಹೇಳಿದರು, ಕಾಡಿನಲ್ಲಿ ನಿನ್ನನ್ನು ಉಳಿಸಿದ ಆ ಕಾಡು ಹಂದಿ ಸಾಮಾನ್ಯ ಪ್ರಾಣಿ ಆಗಿರುವ ಸಾಧ್ಯತೆ ತುಂಬ ಕಡಿಮೆ. ಕೆಲವರು ಅದನ್ನು ಸ್ವಾಮಿ ಪಂಜುರ್ಲಿ ಎಂದು ಕರೆಯುತ್ತಾರೆ. ಅದನ್ನು ಕೇಳಿಸಿಕೊಂಡು ಅಜಯ್ ನಂತರ ಕೇಳಿದನು, ಹಸಿರು ಕಣ್ಣುಗಳು ಇರುವ ಮಹಿಳೆ ಮತ್ತು ಆ ಕಪ್ಪು ಆಕೃತಿ ಯಾರು ಎಂದು. ಅದೇ ಸಮಯದಲ್ಲಿ ಗೋಡೆಯ ಗಡಿಯಾರ 11 ಆಗಿ ಶಬ್ದ ಮಾಡಿತು. ಗಡಿಯಾರದ ಶಬ್ದ ಕೇಳಿ ನರಸಿಂಹ ಭಟ್ಟರು, ಈ ವಿಷಯದ ಬಗ್ಗೆ ಮಾತನಾಡಲು ಇನ್ನೂ ಸಮಯ ಬಂದಿಲ್ಲ ಅಜಯ್, ಸಮಯ ಬಂದಾಗ ಹೇಳುತ್ತೀನಿ, ನಾನು ಈಗ ಧ್ಯಾನ ಮಾಡಬೇಕು ಎಂದು ಹೇಳಿ ಅಜಯನ್ನು ಕಳಿಸಿದರು. ಮಾರನೇ ದಿನ ಬೆಳಗ್ಗೆ ಅಜಯ್ ವಾಸುದೇವನ ಮನೆಯ ಕಡೆಗೆ ಹೋದ. ನಿನ್ನೆ ರಾತ್ರಿ ನಡೆದ ಘಟನೆಗಳ ನಂತರ ಕಾಡಿನೊಳಗಿನ ದೇವಸ್ಥಾನಕ್ಕೆ ಹೋಗುವ ನಿರ್ಧಾರ ಇಬ್ಬರು ಮಾಡಿಕೊಂಡಿದ್ದರು. ಆದ್ದರಿಂದ ಅವನು ವಾಸುದೇವನನ್ನು ಕರೆಯಲು ಬಂದಿದ್ದ. ಆದರೆ ಮನೆಗೆ ಬಂದಾಗ ವಾಸುದೇವ ಮನೆಯಲ್ಲಿಲ್ಲ ಎಂದು ತಿಳಿಯಿತು. ಮನೆಯವರು ಹೇಳಿದರು, ವಾಸುದೇವ ಅವರು ಒಂದು ತುರ್ತು ಕೆಲಸಕ್ಕಾಗಿ ಊರಿನಿಂದ ಆಚೆ ಹೋಗಿದ್ದಾರೆ, ಸಂಜೆ ವೇಳೆಗೆ ಮಾತ್ರ ಬರಬಹುದು ಎಂದು. ಅದನ್ನು ಕೇಳಿದ ಅಜಯ್ ಕ್ಷಣಕಾಲ ಮೌನವಾಗಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಒಂದೇ ಒಂದು ವಿಚಾರ ತಿರುಗುತ್ತಿತ್ತು. ನಿನ್ನೆ ರಾತ್ರಿ ಕಂಡದ್ದು ಹಸಿರು ಕಣ್ಣುಗಳ ಆ ಹೆಣ್ಣು ಮತ್ತು ಅವಳ ಜೊತೆ ಕಂಡ ಆ ಕಪ್ಪು ಆಕೃತಿ, ಇವುಗಳ ಬಗ್ಗೆ ಸತ್ಯ ತಿಳಿಯಬೇಕು ಎಂದು ಅವನಿಗೆ ಅನಿಸಿತು. ಅವನು ನೇರವಾಗಿ ನರಸಿಂಹ ಭಟ್ಟರ ಮನೆಯ ಕಡೆಗೆ ಹೋದ. ಅಜಯ್ ಮನೆಗೆ ಬಂದಾಗ ನರಸಿಂಹ ಭಟ್ಟರು ಮನೆಯ ಒಳಭಾಗದಲ್ಲಿ ಧ್ಯಾನದಲ್ಲಿ ಕುಳಿತಿದ್ದರು. ಅವರ ಮುಂದೆ ಒಂದು ದೀಪ ಹೊತ್ತಿತ್ತು. ಮನೆಯೊಳಗೆ ಸಂಪೂರ್ಣ ಶಾಂತಿ ಆವರಿಸಿತ್ತು. ಅಜಯ್ ಒಳಗೆ ಕಾಲಿಟ್ಟ ತಕ್ಷಣ ನರಸಿಂಹ ಭಟ್ಟರು ನಿಧಾನವಾಗಿ ತಮ್ಮ ಕಣ್ಣುಗಳನ್ನು ತೆರೆದರು. ಅವರಿಗೆ ಅಜಯ್ ಬಂದಿರುವುದು ಈಗಾಗಲೇ ತಿಳಿದಂತೆ ಕಂಡಿತು. ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಂಡಿಸಿ ಕೇಳಿದರು, ಅಜಯ್, ನೀನು ಇಷ್ಟು ಬೇಗ ಯಾಕೆ ಬಂದೆ ಎಂದು. ಅಜಯ್ ಉತ್ತರಿಸಿದನು, ವಾಸುದೇವ ಅವರು ಮನೆಯಲ್ಲಿಲ್ಲ, ಅವರು ಯಾವುದೋ ಕೆಲಸಕ್ಕಾಗಿ ಊರಿನಿಂದ ಹೊರಗೆ ಹೋಗಿದ್ದಾರೆ ಎಂದು ತಿಳಿಯಿತು ಎಂದು ಹೇಳಿದ. ಸ್ವಲ್ಪ ಸಮಯ ಮೌನವಾಗಿದ್ದ ನಂತರ ಅಜಯ್ ಮತ್ತೆ ಮಾತು ಆರಂಭಿಸಿದ. ನಿನ್ನೆ ರಾತ್ರಿ ನಾನು ಕೇಳಿದ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಭಟ್ಟರೆ. ಆ ಹಸಿರು ಕಣ್ಣುಗಳು ಇರುವ ಆ ಹೆಣ್ಣು ಯಾರು ಮತ್ತು ಅವಳ ಜೊತೆ ಕಾಣಿಸಿಕೊಂಡ ಆ ಕಪ್ಪು ಆಕೃತಿ ಯಾವ ಶಕ್ತಿ ಎಂದು. ನರಸಿಂಹ ಭಟ್ಟರು ಕ್ಷಣಕಾಲ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ಈ ವಿಷಯದ ಬಗ್ಗೆ ನನಗೆ ಸಂಪೂರ್ಣ ತಿಳಿದಿಲ್ಲ ಅಜಯ್, ಆದರೆ ಕೆಲವು ಸಂಗತಿಗಳು ಕಾಡಿನೊಳಗಿನ ಆ ಹಳೆಯ ದೇವಸ್ಥಾನದ ಜೊತೆ ಸಂಬಂಧ ಹೊಂದಿರಬಹುದು. ಅದನ್ನು ಕೇಳಿದ ಅಜಯ್ ತಕ್ಷಣ ಹೇಳಿದನು, ನಾವು ವಾಸುದೇವ ಅವರಿಗೆ ಕಾಯುವ ಬದಲು ನಾವೇ ಹೋಗಿ ನೋಡೋಣ ಎಂದು. ನರಸಿಂಹ ಭಟ್ಟರು ಸ್ವಲ್ಪ ಯೋಚಿಸಿದರು. ನಂತರ ನಿಧಾನವಾಗಿ ಹೋಗೋಣ ಎಂದು ತಲೆಯಾಡಿಸಿದರು. ಆದರೆ ಕಾಡಿನೊಳಗೆ ಹೋಗುವ ಮುಂಚೆ ಒಂದು ರಕ್ಷಣೆ ಪೂಜೆ ಮಾಡಬೇಕು ಎಂದು ಹೇಳಿ ನರಸಿಂಹ ಭಟ್ಟರು ಮನೆಯ ಮುಂದೆ ನೆಲದ ಮೇಲೆ ಒಂದು ದೊಡ್ಡ ಕುಂಡಲಿ ಚಿತ್ರಿಸಿದರು. ಅವರು ಅಜಯ್ ಅದರಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದರು. ನಂತರ ಅವರು ನಿಧಾನವಾಗಿ ಮಂತ್ರಗಳನ್ನು ಜಪಿಸಲು ಪ್ರಾರಂಭಿಸಿದರು. ದೀಪದ ಜ್ವಾಲೆ ನಿಧಾನವಾಗಿ ಅಲುಗಾಡುತ್ತಿತ್ತು. ಆ ಸಮಯದಲ್ಲಿ ಮನೆಯೊಳಗೆ ಒಂದು ವಿಚಿತ್ರ ಗಂಭೀರತೆ ಮೂಡಿತ್ತು. ಸ್ವಲ್ಪ ಸಮಯದ ನಂತರ ನರಸಿಂಹ ಭಟ್ಟರು ಕಣ್ಣು ತೆರೆದರು. ಅವರು ಹೇಳಿದರು, ಇದೀಗ ನಾವು ಹೋಗಬಹುದು ಎಂದು. ಆ ನಂತರ ಅವರು ಇಬ್ಬರು ಕಾಡಿನ ಕಡೆಗೆ ನಡೆಯಲು ಶುರು ಮಾಡಿದರು. ಕಾಡಿನೊಳಗೆ ಅವರು ನಿಧಾನವಾಗಿ ಮುಂದೆ ಸಾಗುತ್ತಿದ್ದರು. ಗಾಳಿ ಬೀಸುತ್ತಿತ್ತು, ಆದರೆ ಏಕಾಏಕಿ ಗಾಳಿ ನಿಂತು ಹೋಯಿತು. ಮರದ ಎಲೆಗಳು ಅಲುಗಾಡುವುದನ್ನು ನಿಲ್ಲಿಸಿದವು. ಕಾಡು ಸಂಪೂರ್ಣ ಮೌನವಾಗಿತ್ತು. ಅದು ಒಂದು ಬಿರುಗಾಳಿಗೆ ಮುಂಚೆ ಬರುವ ಭಯಾನಕ ಮೌನದಂತೆ ಕಾಣಿಸುತ್ತಿತ್ತು. ಅಜಯ್ ಮತ್ತು ನರಸಿಂಹ ಭಟ್ಟರು ನಿಧಾನವಾಗಿ ಇನ್ನೂ 2 ಹೆಜ್ಜೆ ಮುಂದೆ ಹಾಕಿದರು. ಅಷ್ಟರಲ್ಲಿ ಅವರಿಬ್ಬರು ಏಕಾಏಕಿ ನಿಂತರು. ಅವರ ಮುಂದೆ ನಿಂತಿದ್ದು ಒಂದು ದೊಡ್ಡ ಕಾಡು ಎಮ್ಮೆ. ಆದರೆ ಅದು ಸಾಮಾನ್ಯ ದೃಶ್ಯವಾಗಿರಲಿಲ್ಲ. ಅದರ ಕುತ್ತಿಗೆಯ ಸುತ್ತಲೂ ಒಂದು ಭಯಾನಕ ದೃಶ್ಯ ಕಾಣಿಸುತ್ತಿತ್ತು. ಒಂದು 9 ತಲೆಗಳು ಇರುವ ನಾಗರ ಹಾವು ಅದರ ಕುತ್ತಿಗೆಯನ್ನು ಸಂಪೂರ್ಣವಾಗಿ ಸುತ್ತಿಕೊಂಡಿತ್ತು. ಆ ನಾಗರ ಹಾವಿನ ಪ್ರತಿಯೊಂದು ತಲೆಯ ಕಣ್ಣುಗಳು ಒಂದೇ ಸಮಯದಲ್ಲಿ ಹಸಿರು ಬೆಳಕಿನಲ್ಲಿ ಹೊಳೆಯುತ್ತಿದ್ದವು. ಆ ಹಸಿರು ಕಣ್ಣುಗಳು ನೇರವಾಗಿ ಅಜಯ್ ಕಡೆ ನೋಡುತ್ತಿತ್ತು. ಆ ಕ್ಷಣದಲ್ಲಿ ಕಾಡಿನ ಮೌನ ಇನ್ನೂ ಭಾರವಾಗಿತ್ತು. ಅಜಯ್ ಹೃದಯ ಬಡಿತದ ಶಬ್ದ ಆ ಮೌನದಲ್ಲಿ ಕೇಳಿಸುತ್ತಿದ್ದಂತೆ ಅನಿಸಿತು. ನರಸಿಂಹ ಭಟ್ಟರು ನಿಧಾನವಾಗಿ ಹೇಳಿದರು, ಅಜಯ್, ನಾವು ನೋಡುತ್ತಿರುವುದು ಸಾಮಾನ್ಯ ದೃಶ್ಯವಲ್ಲ.
ಆ ಸಮಯದಲ್ಲಿ ಕಾಡಿನ ಆಳದಿಂದ ಒಂದು ಅಜ್ಞಾತ ಗಾಳಿ ಬೀಸಿತು. ಮರಗಳ ಎಲೆಗಳು ಮತ್ತೆ ಅಲುಗಾಡಲು ಪ್ರಾರಂಭಿಸಿದವು. ಆದರೆ ಅದರ ಜೊತೆ ಮತ್ತೊಂದು ಭಯಾನಕ ಅನುಭವವೂ ಮೂಡಿತು. ಯಾರೋ ಅವರಿಬ್ಬರನ್ನು ದೂರದಿಂದ ನೋಡುತ್ತಿರುವಂತೆ. ಅಂದ ಹಾಗೆ ಆ ಕಾಡು ಎಮ್ಮೆ ಅವರ ಮುಂದೆ ಯಾಕೆ ಕಾಣಿಸಿಕೊಂಡಿತು? ಅದರ ಕುತ್ತಿಗೆಯ ಸುತ್ತ 9 ತಲೆಗಳು ಇರುವ ನಾಗರ ಹಾವು ಯಾಕೆ ಸುತ್ತಿಕೊಂಡಿತು? ಕಾಡಿನಲ್ಲಿ ಅಜಯನ್ನು ಕಾಪಾಡಿದ ಆ ಕಾಡು ಹಂದಿ ಈಗ ಎಲ್ಲಿ ಮಾಯವಾಗಿದೆ? ವಾಸುದೇವನ ಮನೆಯ ಮುಂದೆ ನಡೆದ ಆ ವಿಚಿತ್ರ ಘಟನೆ ಯಾಕೆ ಸಂಭವಿಸಿತು? ಅಜಯನ್ನು ಎಚ್ಚರಿಸುತ್ತಿರುವ ಆ ಹಸಿರು ಕಣ್ಣು ಇರುವ ಆ ಹೆಣ್ಣು ಯಾರು? ಮತ್ತು ಅವಳ ಜೊತೆ ಕಾಣಿಸಿಕೊಂಡ ಆ ಕಪ್ಪು ಆಕೃತಿ ಯಾವ ಶಕ್ತಿ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ. ಅಯ್ಯೋ, ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತನುಷ್ ಪ್ರಕಾಶ್ ಸೈನಿಂಗ್ ಆಫ್.